ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಪ್ರಿಯರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ವಂದಿಸುತ್ತೇನೆ. ಈ ದಿವಸ ನಾವು ದೇವರ ವಾಕ್ಯದ ಸಂದೇಶವನ್ನು ಕೇಳುವ ಮೊದಲು ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ದಿವಸದಲ್ಲಿ ನಾವು ನಿನ್ನ ಜೀವಳ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ವಾಕ್ಯದ ಸತ್ಯಗಳನ್ನು, ಅದರ ಪ್ರಕಟಣೆಗಳನ್ನು, ವಿವರಣೆಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡು. ಮಾತನಾಡತಕ್ಕಂಥ ನಿನ್ನ ದಾಸನನ್ನು ನಿನ್ನ ಮಹಿಮೆಗಾಗಿ ನೀನು ಉಪಯೋಗ ಮಾಡು. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ಯಾವುದಾದರೂ ಕೊರತೆಗಳಲ್ಲಿ, ಸಮಸ್ಯೆಗಳಲ್ಲಿ ದಾಟಿ ಹೋಗುವುದಾಗಿದ್ದರೆ ಅವರ ನೀನು ಕರುಣಿಸಿ ನಿನ್ನ ಹಸ್ತವನ್ನು ಅವರ ಮೇಲೆ ಇಟ್ಟು ನೀನು ಸಹಾಯ ಮಾಡು ಎಂದು ಪ್ರಾರ್ಥಿಸ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳು ಸದಾ ಕಾಲಕ್ಕೆ ಉಂಟಾಗಲಿ ಕರ್ತನೆ. ಆಮೇನ್. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 11 ಮತ್ತು 12ನೇ ವಚನದ ವಿವರಣೆಯಲ್ಲಿ ನಾವು ಇನ್ನೂ ಇದ್ದೇವೆ. ನಾವು ಕಳೆದ ಸಾರಿ ನಾವು ಯಾವ ರೀತಿಯಲ್ಲಿ ಇನ್ನೊಬ್ಬರನ್ನು ಪ್ರೇರೇಪಿಸುವವರಾಗಬೇಕು ಎಂಬುವಂಥ ವಿಷಯವನ್ನು ಆಲೋಚನೆ ಮಾಡುವಾಗ ಹಳೆ ಒಡಂಬಡಿಕೆಯ 2 ಉದಾಹರಣೆಗಳನ್ನು ನಿಮ್ಮ ಗಮನಕ್ಕೆ ನಾನು ತಂದೆ. ಇಸ್ರಾಯೇಲ್ಯರು, ನಾವು ನೋಡಿದ ಪ್ರಕಾರ ಅರಣ್ಯಕಾಂಡ 14ನೇ ಅಧ್ಯಾಯ 23ನೇ ವಚನದಲ್ಲಿ ಇಸ್ರಾಯೇಲ್ಯರು ಅವರು ದೇವರ ಮಾತಿಗೆ ಗೌರವ ಕೊಡದೆ, ಆತನ ಉಪಕಾರಗಳನ್ನು ಅವರು ನೆನಪಿಗೆ ತಂದುಕೊಳ್ಳದೆ, ಆತನಿಗೆ ಕೃತಜ್ಞರಾಗಿರುವ ಬದಲು ಕೃತಜ್ಞರಾದದ್ದರಿಂದ ದೇವರ ಶಾಪಕ್ಕೆ ಗುರಿಯಾದರು. ಅದೇ ರೀತಿಯಲ್ಲಿ ಯಜ್ರನ ಗ್ರಂಥದಲ್ಲಿಯೂ ಕೂಡ ಆತನು ಹೇಳುವಂತಹದ್ದು, ಅವರ ಹಿರಿಯರ ಕಾಲದಲ್ಲಿ ದೇವರು ಮಾಡಿದಂಥ, ಅವರು ಕೊಟ್ಟಂತ ಅಪ್ಪಣೆಗಳನ್ನು ಮೀರಿದ್ದರಿಂದ ದೇವರು ಅವರಿಗೆ ದಯಪಾಲಿಸಿದಂಥ ದೇವಾಲಯವನ್ನು ಕೆಡವಿ ಬಿಡುವುದಕ್ಕೆ ಆತನು ಅನುಕೂಲ ಮಾಡಿಕೊಟ್ಟನು. ಅವರು ಬಾಬೇಲಿಗೆ ಸರಿಯಾದರು. ನನ್ನ ಪ್ರಿಯರ, ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ನಿಜವಾಗಿಯೂ ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ, ದೇವರಿಗೆ ಸಂತೃಪ್ತಿಯನ್ನು ತರುವುದರಲ್ಲಿ, ಆ ಒಳ್ಳೆಯ ಪ್ರೇರೇಪಣೆಯನ್ನು ಕೊಡುವುದರಲ್ಲಿ ನಾವು ಮಗ್ನರಾಗಿರಬೇಕೇ ಹೊರತು ಲೋಕದ ಕೆಲಸಗಳಲ್ಲಿ ಅಲ್ಲ. ಕಟ್ಟಡ ಕಟ್ಟುವುದು, ಅದರಿಂದ ಸಂಪಾದನೆ ಮಾಡುವುದು, ನನಗಿನ್ನೇನಾದರೂ ಲಾಭ ಸಿಕ್ಕೀತು, ಯೇಸುವಿನ ಹೆಸರಿನಲ್ಲಿ ನನಗೆ ಲಾಭ ಸಿಕ್ಕೀತು ಎಂಬುದಾಗಿ ಮಾಡುವವರು ಈ ದಿವಸಗಳಲ್ಲಿ ಏನು ಕಡಿಮೆಯಾಗಿಲ್ಲ. ಬಹಳ ಎಚ್ಚರಿಕೆ ನಾವು ತಗೊಳ್ಳಬೇಕು. ದೇವರ ಪ್ರೀತಿಯ ಆ ಕರುಣೆಯ ಹಸ್ತದ ಬದಲು ದೇವರ ಕೋಪದ ಹಸ್ತಕ್ಕೆ ನಾವು ಒಳಗಾಗುತ್ತೇವೆ. ಆದರೆ ನಾವು ಈಗ ಈ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 11ನೇ ವಚನಕ್ಕೆ ಬರುವಾಗ ಅಲ್ಲಿ ಏನಾಯ್ತಂತೆ, ಇಲ್ಲಿದ್ದಂಥ ಆ ಮಹಾ ಜನಸ್ತೋಮವು ದೇವರಿಗೆ ಕೃತಜ್ಞತೆಯನ್ನು ಅವರು ಸಲ್ಲಿಸುವಾಗ ಅದರಿಂದ ಉಂಟಾದಂಥ ಪ್ರತಿಕ್ರಿಯೆ, when these people, saved people, when they began to give thanks for the salvation, ತಮ್ಮ ಕಟ್ಟಡಕ್ಕಾಗಿ ಜಂಬ ಕೊಚ್ಚಿದ್ದಲ್ಲ ಅವರೀಗ. They were not proud of their building or bell towers. They were not proud of their big structures. They were not proud of their big earning and big business. They were proud of their salvation. ನಾವು ಅದನ್ನೇ ಓದಿದ್ದು ನಾವು ಹಿಂದಕ್ಕೆ. ಯಾವುದಕ್ಕಾಗಿ ಅವರು ದೇವರಿಗೆ ಸ್ತೋತ್ರ ಹೇಳಿದ್ರು? ಸಿಂಹಾಸನಾಸೀನರಾಗಿರುವ ನಮ್ಮ ದೇವರಿಗೆ, ಯಜ್ಞದ ಕುರಿಯಾದಾತನಾಗಿರುವಂತವನಿಗೂ ನಮಗೆ ರಕ್ಷಣೆ ಉಂಟಾದದ್ದಕ್ಕಾಗಿ ಸ್ತೋತ್ರ 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 ಅಂತ ಹೇಳಿದರು. ಈ ದಿವಸದಲ್ಲಿ ನಮ್ಮ ಸಭೆಗಳಲ್ಲಿ ಇದು ಬೇಕಾದದ್ದು. ಕ್ರೈಸ್ತರೆಂಬುದಾಗಿ ಹೇಳುವವರ ಮಧ್ಯದಲ್ಲಿ ಈ ರೀತಿಯಲ್ಲಿ ಸ್ತೋತ್ರ ಹೇಳುವಂತವರ ಗುಂಪು ದೊಡ್ಡದಾಗಬೇಕು ಹೊರತು ಬಿಲ್ಡಿಂಗ್ ಕಟ್ಟುವಂತವರ ಗುಂಪಲ್ಲ. ಥ್ಯಾಂಕ್ ಗಾಡ್ ಫಾರ್ ದ ಗುಡ್ ಬಿಲ್ಡಿಂಗ್ಸ್. ಬಿಲ್ಡಿಂಗ್ ಕಟ್ಟುವುದೇನು ತಪ್ಪಿಲ್ಲ. ಆದರೆ ಬಿಲ್ಡಿಂಗ್ ಕಟ್ಟಿ ಅಲ್ಲಿ ದೇವರಿಗೆ ಸ್ಥಾನ ಇಲ್ಲದಿದ್ದರೆ, ದೇವರ ಸೇವಕರಿಗೆ ಸ್ಥಾನವಿಲ್ಲದಿದ್ದರೆ, ದೇವರ ವಾಕ್ಯದ ಬೋಧನೆ ಮಾಡಲಿಕ್ಕೆ ಅಲ್ಲಿ ಅವರಿಗೆ ಸ್ಥಾನ ಇಲ್ಲದಿದ್ದರೆ ಅಂತ ಬಿಲ್ಡಿಂಗ್ನಿಂದ ಏನಾಗಬೇಕಾಗಿದೆ ನಮಗೆ? ಹಳೆ ಒಡಂಬಡಿಕೆಯ ಕಾಲದಲ್ಲಿ ದೇವರು ತಾನೇ ಕಟ್ಟಿದಂಥ ಕಟ್ಟಡವನ್ನು ಆತನು ಏನು ಮಾಡಿದಂತೆ? ಕೆಡವಿದಂತೆ. ತಾನೇ ಕಟ್ಟಿದಂಥ ಕಟ್ಟಡ. ನನ್ನ ಪ್ರಿಯರೇ, ಆದ್ರಿಂದ ಒಂದು ಎಚ್ಚರಿಕೆ ನಾವು ತೆಗೆದುಕೊಳ್ಬೇಕು.
ಇದೇ ಪ್ರಕಟಣೆ ಗ್ರಂಥಕ್ಕೆ ಬರುವಾಗ 2ನೇ ಅಧ್ಯಾಯದಲ್ಲಿ ದೇವರು ಎಫೆಸದಲ್ಲಿರುವಂತ ಸಭೆಯ ದೂತನಿಗೆ ಬರೆದಂತ ಒಂದು ಎಚ್ಚರಿಕೆ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. 2ನೇ ಅಧ್ಯಾಯ ನೋಡ್ರಿ, ಆ ಎಫೆಸದ ಸಭೆಯ ಕುರಿತಾಗಿ ಹೇಳ್ತಾನೆ, ನೀನು ನಿನ್ನಲ್ಲಿ ಎಲ್ಲ ಉಂಟು, ಒಳ್ಳೆ ಕೆಲಸ ಅದು ಉಂಟು ಇದು ಉಂಟು ಎಲ್ಲ ಉಂಟು, ಆದರೆ ನಿನಗೆ ಮೊದಲು ಇದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಿ. ಈ ದಿವಸ ಎಷ್ಟೋ ಕ್ರೈಸ್ತ ಸಭೆಗಳ ಸ್ಥಿತಿ ಹೀಗೆ ಉಂಟಾ ಅಲ್ವಾ? ನಮಗೆಲ್ಲದಕ್ಕೆ ಪುರ್ಸೊತ್ತುಂಟು, ನಮಗೆ ಎಲ್ಲ ನಮ್ಮ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮಗೆ ಪುರ್ಸೊತ್ತುಂಟು. ಅವರ್ ರಿಲಿಜನ್ ಹ್ಯಾಸ್ ಬಿಕಮ್ ಎ ರಿಲಿಜನ್ ಆಫ್ ಹ್ಯಾವಿಂಗ್ ಇವೆಂಟ್ಸ್ ಆಫ್ಟರ್ ಇವೆಂಟ್ಸ್ ಆಫ್ಟರ್ ಇವೆಂಟ್ಸ್. ಆ ಕಾರ್ಯಕ್ರಮ ಈ ಕಾರ್ಯಕ್ರಮ, ಆ ಕಾರ್ಯಕ್ರಮ ಈ ಕಾರ್ಯಕ್ರಮ. ನನ್ನ ಪ್ರಿಯ, ಗಾಡ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಇವೆಂಟ್ಸ್. ನಿನ್ನ ಹೊರಗಿನ ಎಕ್ಸಿಬಿಷನಿಸಮ್ ಅದು ದೇವರಿಗೆ ಬೇಕಾಗಿಲ್ಲ. God is not interested in your public programs, in your publicity. No. You need to examine yourself. ನೀನು ನಿನ್ನಲ್ಲಿದ್ದಂತ ಆ ಪ್ರೀತಿಯನ್ನು ಬಿಟ್ಟಿದ್ದಿ. ಆದ್ದರಿಂದ ನಾನು ಏನ್ ಮಾಡ್ತೇನೆ ಗೊತ್ತುಂಟಾ? ನೀನು ದೇವರ ಕಡೆಗೆ ತಿರುಗಿ ಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪ ಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ನಾನೇ ತೆಗೆದಾಕ್ತೇನೆ. ಅನ್ಯರಲ್ಲ, ವಿರೋಧಿಗಳಲ್ಲ, ಬೇರೆಯವರಲ್ಲ. ದೇವರು ಕೊಡುವಂತ ಎಚ್ಚರಿಕೆ. ಇವತ್ತಿನ ದಿವಸ ನೀನು ಯಾವುದರಲ್ಲಿ ಜಂಬ? ಇನ್ ವಿಚ್ ಯು ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ಇನ್ ವಿಚ್ ಯು ಟೇಕ್ ಪ್ರೈಡ್. ಆರ್ ಯು ರಿಯಲಿ ಹ್ಯಾಪಿ ಇನ್ ಯುವರ್ ಸಾಲ್ವೇಷನ್? ಇಲ್ಲ, ಅದೆಲ್ಲ ಬೇಡ ನಮ್ಮ ಸಭೆಗಳಲ್ಲಿ. ಸಾಲ್ವೇಷನ್ ನೋ 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 ನೋ, ಅದರ ವಿಷಯ ಮಾತಾಡುವುದೆಲ್ಲ ಬೇಕಾಗಿಲ್ಲ. ವಿ ಡೋಂಟ್ ರಿಜಾಯ್ಸ್ ಇನ್ ದ ಸಾಲ್ವೇಷನ್. ಆ ಸಂದೇಶ ಕೂಡ ಕೊಡುವುದು ಬೇಡ. ಏನಂತೆ? ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪ ಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕ್ತೇನೆ. ನನ್ನ ಪ್ರಿಯರೇ, ಆದರೆ ಇಲ್ಲಿದ್ದಂತ ಆ ಜನಸ್ತೋಮ ಅವರು ದೇವರಿಗೆ ಕೃತಜ್ಞತೆಯನ್ನು ಕೊಟ್ಟದ್ದು. ಗಾಡ್, ಥ್ಯಾಂಕ್ ಯು ಫಾರ್ ದ ಸಾಲ್ವೇಷನ್. ಥ್ಯಾಂಕ್ ಯು ಫಾರ್ ದ ಗ್ರೇಸ್ ಆಫ್ ಗಾಡ್. ಥ್ಯಾಂಕ್ ಯು ಫಾರ್ ದ ಗವರ್ಮೆಂಟ್ ಆಫ್ ಗಾಡ್. ಥ್ಯಾಂಕ್ ಯು ಫಾರ್ ದ ಗಿಫ್ಟ್ ಆಫ್ ಗಾಡ್. ದಿಸ್ ಶುಡ್ ಬಿ ದ ಪ್ರೈಸಿಂಗ್ ಐಟಮ್ ಇನ್ ಅವರ್ ಚರ್ಚಸ್. ನಮ್ಮ ಸಭೆಗಳಲ್ಲಿ ಎದ್ದು ಬರಬೇಕಾದ ಘಂಟಾಘೋಷವಾಗಿ ಕೇಳಿ ಬರಬೇಕಾದಂತ ದೇವರ ಸ್ತುತಿಯ ಸಬ್ಜೆಕ್ಟ್ ಇದು. ದಿಸ್ ಶುಡ್ ಬಿ ದ ಸಬ್ಜೆಕ್ಟ್ ಆಫ್ ಪ್ರೈಸ್. ದೇವರಿಗೆ ಸ್ತುತಿ ಅರ್ಪಣೆ ಮಾಡುವಂತ. ಓ ಗಾಡ್, ವಿ ಥ್ಯಾಂಕ್ ಯು ಫಾರ್ ದ ಸಾಲ್ವೇಷನ್. ಥ್ಯಾಂಕ್ ಯು ಲಾರ್ಡ್ ಫಾರ್ ಜೀಸಸ್ ಕ್ರೈಸ್ಟ್. ದೇವರೇ, ನೀನು ಮಾಡಿದ ಕಾರ್ಯಕ್ಕಾಗಿ ನಿನಗೆ ಸ್ತೋತ್ರ 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 ಎಂಬುದಾಗಿ ಹೇಳುವಾಗ, ನನ್ನ ಪ್ರಿಯರೇ, ದೇವರ ವಾಕ್ಯ ಒಂದು ಮಾತು ಹೇಳ್ತದೆ ಇಬ್ರಿಯ ಗ್ರಂಥದಲ್ಲಿ. ನಾವು 10ನೇ ಅಧ್ಯಾಯಕ್ಕೆ ಬರುವಾಗ 24ನೇ ವಚನ, ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಲೆಟ್ ಅಸ್ ಪ್ರೊವೋಕ್ ಒನ್ ಅನದರ್ ಫಾರ್ ಗುಡ್ ವರ್ಕ್ಸ್. ನಾವು ಒಳ್ಳೆಯದಕ್ಕಾಗಿ ನಾವು ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ, ಕೆಟ್ಟದ್ದು ಮಾಡಲಿಕ್ಕಲ್ಲ. ನಾಟ್ ಟು ಸ್ಪೀಕ್ ಈವಲ್ ಅಬೌಟ್ ಒನ್ ಅನದರ್. ದ ಸ್ಯಾಡ್ ಥಿಂಗ್ ಟುಡೇ, ಪೀಪಲ್ ಆರ್ ಬಿಸಿ ಇನ್ ಸ್ಪೀಕಿಂಗ್ ಈವಲ್ ಆಫ್ ಅನದರ್ ಪರ್ಸನ್. ಇನ್ನೊಬ್ಬನ ಕುರಿತು ಕೆಟ್ಟದ್ದನ್ನು ಮಾತನಾಡುವಂತ. ಇಟ್ ಈಸ್ ದ ಮೋಸ್ಟ್ ಅನ್ಗಾಡ್ಲಿ ಕ್ಯಾರೆಕ್ಟರ್. ದೈವಿಕ ಸ್ವಭಾವ ಇದಲ್ಲ, ಇದು ದುರಾತ್ಮನ ಸ್ವಭಾವ. If someone says that I will speak of evil of others, I will speak of evil of other servant of God, you are not born of God, you are from the devil. ನೀನು ದೇವರಿಂದ ಹುಟ್ಟಿದವನಲ್ಲ, ನೀನು ದುರಾತ್ಮನ ಸೇವಕನಾಗಿದ್ದಿ. ವಾಕ್ಯ ಏನು ಹೇಳ್ತದೆ? ನಾವು ಏನ್ ಮಾಡಬೇಕಂತೆ? ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸ್ತಿರ್ಬೇಕು, ಸತ್ಕಾರ್ಯಗಳನ್ನು ಮಾಡಬೇಕು, ಒಬ್ಬರನ್ನೊಬ್ಬರು ನಾವು ಪ್ರೇರೇಪಿಸಬೇಕು. ಹೀಗೆ ಇವಾಗ ಇವರ ಆ ರಕ್ಷಣೆ ಉಂಟಾದದ್ದಕ್ಕಾಗಿ ಸ್ತೋತ್ರ
ಅಂತ ಹೇಳುವಾಗ ದೇವರಿಗೆ ಕೂಡ ಪ್ರೇರೇಪಣೆ ಉಂಟಾಯ್ತಂತೆ, ಪರಲೋಕದಲ್ಲಿ ಪ್ರೇರೇಪಣೆ ಉಂಟಾಯ್ತು. You know, the greatest thing is, even there was a stimulation in heaven. That is the next truth of verse 11 and verse 12. 11 ಮತ್ತು 12ನೇ ವಚನದ ಅಗಾಧವಾದಂಥ ಮೌಲ್ಯ ಅದುವೇ. ಈಗ ಓದ್ತೇನೆ ಇನ್ನೊಂದು ಸಾರಿ 11 ಮತ್ತು 12 ನಿಮ್ಮ ಸ್ಕ್ರೀನ್ನಲ್ಲಿ ಬರುವಂಥ ವಚನವನ್ನು ಗಮನಿಸಿರಿ. ಅಷ್ಟರಲ್ಲಿ ದೇವದೂತರೆಲ್ಲರೂ, ಸಿಂಹಾಸನವು, ಹಿರಿಯರು, 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಅವರು ಸಿಂಹಾಸನದ ಮುಂದೆ ಅಡ್ಡ ಬಿದ್ದು, ವಾಟ್ ಇಸ್ ಸ್ಟಿಮ್ಯುಲೇಷನ್, ವಾಟ್ ಇಸ್ ಸ್ಟಿಮ್ಯುಲೇಷನ್, ಅವರು ಅಡ್ಡ ಬಿದ್ರಂತೆ. ದೇವರಿಗೆ ಸ್ತೋತ್ರ, ನಮ್ಮ ರಕ್ಷಣೆಗಾಗಿ, ಆತನ ಕೃಪೆಗಾಗಿ, ಆತನ ಆಳ್ವಿಕೆಗಾಗಿ, ಆತನ ರಕ್ಷಣೆಗಾಗಿ ಸ್ತೋತ್ರ 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 ಸ್ತೋತ್ರ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್ ಅಂತಲೇ ಹೇಳುವಾಗ ಪರಲೋಕದಲ್ಲಿರತಕ್ಕಂಥ ಆ ದೂತರು, ಹಿರಿಯರು, ಅವರು ಏನು ಮಾಡಿದ್ರಂತೆ, ದೇವರ ಸಿಂಹಾಸನದ ಮುಂದೆ ಅಡ್ಡ ಬಿದ್ರಂತೆ. ವಾಟ್ ಎ ಸ್ಟಿಮ್ಯುಲೇಷನ್. My dear brother, my dear sister, you want to stimulate heaven? You can stimulate heaven. ನಾವು ಪರಲೋಕವನ್ನು ಪ್ರೇರೇಪಣೆ ಮಾಡಲಿಕ್ಕೆ ಆಗ್ತದಂತೆ. This is the biblical truth. ಈ ಲೋಕದಲ್ಲಿ ನಾವು ಪರಲೋಕವನ್ನು ಪ್ರೇರೇಪಿಸಲಿಕ್ಕೆ ಸಾಧ್ಯ ಉಂಟು. ವಾಕ್ಯದಲ್ಲಿ ಬೇಕಾದಷ್ಟು ಆಧಾರಗಳುಂಟು. ಒಂದು ವಚನ ಹೀಗೆ ಹೇಳ್ತದೆ, ಒಬ್ಬ ಮನುಷ್ಯನು, ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಪರಲೋಕದಲ್ಲಿ ದೇವರ ಮುಂದೆ, ದೇವದೂತರ ಮುಂದೆ ಸಂತೋಷ ಉಂಟಾಗ್ತದೆ. ವಾಟ್ ಎ ಸ್ಟಿಮ್ಯುಲೇಷನ್. ವೆನ್ ಎ ಪರ್ಸನ್ ಇಸ್ born again, when a person is born again, there is going to be a great stimulation in heaven. ಪರಲೋಕದಲ್ಲಿ ವಿಶೇಷವಾದಂಥ ಒಂದು ಪ್ರೇರೇಪಣೆ. ಎಂಥ ಪ್ರೇರೇಪಣೆ? ಈ ಲೋಕದಲ್ಲಿ ಹೇಗೂ ಆರಾಧನೆ ಮಾಡ್ತಾ ಉಂಟಲ್ಲ, ಈ ಲೋಕದಲ್ಲಿ ನೀನು ಸಭೆಯಾಗಿ ಯಾವುದೋ ಒಂದು ಮೂಲೆಯಲ್ಲಿ ಆರಾಧನೆ ಮಾಡುವಾಗ, ಮೈ ಗಾಡ್, ಯು ನೋ ವಾಟ್ ದ ಬೈಬಲ್ ಸೇಸ್, ಇನ್ ಹೆವನ್ ದ ಏಂಜಲ್ಸ್ ವಿಲ್ ಫಾಲ್ ಡೌನ್ and they begin to worship God. ಅವರು ದೇವರನ್ನು ಆರಾಧಿಸಲು ಅವರು ಪ್ರಾರಂಭಿಸ್ತಾರೆ. ನನ್ನ ಪ್ರಿಯರೇ, ಎಂಥ ಒಂದು ಗಂಭೀರವಾದಂಥ ಒಂದು ಸತ್ಯ. ನನ್ನ ಪ್ರಿಯರೇ, ನಾವು ಎಂದಿಗೂ ಮರೆಯಬಾರದು. ನಾವು ಈ ಲೋಕದಲ್ಲಿ ಇರುವಾಗ, ನಾವು ಈ ಲೋಕದಲ್ಲಿ ನಾವು ಮಾಡತಕ್ಕಂಥ ಕಾರ್ಯಗಳ ಮೂಲಕವಾಗಿ ನಾವು ಇನ್ನೊಬ್ಬರನ್ನು ನಾವು ಪ್ರೇರೇಪಿಸುವುದಕ್ಕೆ ಸಾಧ್ಯತೆ ಉಂಟು. ನನ್ನ ಪ್ರಿಯರೇ, ನಾವು ಅದನ್ನು ಎಂದಿಗೂ ನಾವು ಮರೆಯದಿರೋಣ. ಇವಾಗ ಆ ವಾಕ್ಯ ಹೇಳುವಂತಹದ್ದನ್ನು ಗಮನಿಸಿರಿ. ಅಂಡ್ ವಾಟ್ ದೇ ವರ್ ಡೂಯಿಂಗ್, ದ ಬೈಬಲ್ ಸೇಸ್ ಆಮೇನ್, ಸ್ತೋತ್ರ, ಪ್ರಭಾವ, ಜ್ಞಾನ, ಕೃತಜ್ಞತಾ ಸ್ತುತಿ, ಮಾನ, ಬಲ, ಶಕ್ತಿ ನಮ್ಮ ದೇವರಿಗೆ ಯುಗ ಯುಗಾಂತರಗಳಲ್ಲಿ ಇರಲಿ, ಆಮೇನ್ ಎಂದು ಹೇಳುತ್ತಾ ದೇವರನ್ನು ಆರಾಧಿಸಿದರು. See, the praising of God in this world brought the heaven for a heavenly worship. What a stimulation! What a stimulation! ನನ್ನ ಪ್ರಿಯರೇ, ನಾವು we need to be grateful to God for the salvation. ನಾವು ಸಂತೋಷ ಪಡಬೇಕು, ದೇವರಿಗೆ ಉಪಕಾರ ಹೇಳಬೇಕು. God, we thank you for the salvation. ಅದು ಬಿಟ್ಟುಕೊಂಡು ಜನ ಏನು ಹೇಳ್ತಾರೆ, ಆ ಸಾಲ್ವೇಷನ್ ಅಲ್ಲಿ ಈಗ ಹೇಗೆ ಗೊತ್ತಾಗ್ತದೆ, ಅದು ಸತ್ತ ನಂತರ ಗೊತ್ತಾಗೋದು. What a false teaching. You know, it's a great thing when something we say or do stimulate another person to worship. ನಾನೊಂದು ಪ್ರಶ್ನೆ ಮಾಡು, ನಾವು ಮಾಡುವಂತ ಯಾವುದೇ ಒಂದು ಕಾರ್ಯಗಳು ಇನ್ನೊಬ್ಬನನ್ನು ದೇವರಿಗೆ ಆರಾಧನೆ ಸಲ್ಲಿಸಲಿಕ್ಕೆ ಅವನಿಗೆ ಪ್ರೇರೇಪಣೆ ಕೊಡ್ತದ? Imagine being the cause of stimulating to adoring worship those high and lofty ones. ಪರಲೋಕದಲ್ಲಿರುವಂತ ದೇವದೂತರು ಆರಾಧನೆ ಮಾಡುವಂತ worship is their, deathless delight. I can say that. ಪರಲೋಕದಲ್ಲಿರುವಂತ
ಆ ದೇವದೂತರು ಅವರು ಸದಾ ಕಾಲಕ್ಕೆ ಸಂತೋಷ ಪಡುವುದು ದೇವರನ್ನು ಆರಾಧಿಸಲಿಕ್ಕೆ. ಅಂಡ್ ದಟ್ ಈಸ್ ದೇರ್ ಸೀಸ್ಲೆಸ್ ಫಂಕ್ಷನ್. ಎಂದಿಗೂ ಮುಗಿಯದಂತ ಒಂದು ಆರಾಧನೆ ಅದು. ಬಟ್ ಡು ಯು ನೋ what stimulates them? One of the things that stimulate those heavenly creatures to worship God is when people like you and me give praise to the Lord. Oh, how much we should be able to say, praise the Lord. Praise the Lord for the salvation. ಯೇಸುವೇ ನೀನು ಕೊಟ್ಟ ರಕ್ಷಣೆಗಾಗಿ ನಿನಗೆ. That is worship. That is what we are expected to do on Sunday after Sunday. That is the true worship. When you and I begin to worship God and give praise to the Lord, you know, when they see these victorious martyrs standing before the throne, see them in their white robes of virtue and with their green palms of victory. ಪರಿಶುದ್ಧತೆ ಮತ್ತು ಜಯೋತ್ಸವ ಇವರನ್ನು ನೋಡ್ತಾ ಇರುವಾಗ, and when they hear these conquerors lift up their voices in worship, the elders and the living creatures, they cannot contain themselves. ಅವರು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಈಗ. They were provoked to do something. They were provoked to worship God. Oh, what happens? They too burst out into an, unrehearsed kind of a praise and thanksgiving. The heaven was filled with praise and worship. ಪರಲೋಕವು ಅದು ಸ್ತುತಿ ಆರಾಧನೆಯೊಡನೆ ಅದು ತುಂಬಿಕೊಂಡಿತು. They began to say, ಸ್ತೋತ್ರ ಸ್ತೋತ್ರ ಸ್ತೋತ್ರ, ಪ್ರಭಾವ ಪ್ರಭಾವ ಪ್ರಭಾವ, ಜ್ಞಾನ ಜ್ಞಾನ, ಕೃತಜ್ಞತಾ ಸ್ತುತಿ ಕೃತಜ್ಞತಾ ಸ್ತುತಿ, ಮಾನ ಬಲ ಶಕ್ತಿ ನಮ್ಮ ದೇವರಿಗೆ ಯುಗ ಯುಗಾಂತರಗಳಲ್ಲಿ ಯುಗ ಯುಗಾಂತರಗಳಲ್ಲಿ. They worship God because out of the fire and fury of the great tribulation has come such a multitude of martyrs. ಇಂಥ ಭಯಂಕರವಾದಂಥ ಹಿಂಸೆಯ ಮೂಲಕವಾಗಿ, ಇಂಥ ಒಂದು ಹಾರಿಬಲ್ ಹಿಂಸೆಯ ಮೂಲಕವಾಗಿ ಈ ರಕ್ತ ಸಾಕ್ಷಿಗಳಾಗಿ ಈ ಜನರಲ್ಲಿ ನಿಂತುಕೊಂಡಿದ್ದಾರೆ. ಅವರು ಈಗ ದೇವರಿಗೆ ಸ್ತೋತ್ರ ಹೇಳುವಂತಹದ್ದು ಬೇರೆ ಯಾವುದಕ್ಕಲ್ಲ. ದೇವರೇ, ನಾನು ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ, ನಾನಲ್ಲಿ ಪ್ರಸಂಗ ಮಾಡಿದೆ, ನಾನೊಂದು ದೊಡ್ಡ ಸಂಸ್ಥೆಯ ನಾಯಕನಾದೆ, ಅಲ್ಲಿ ನಾನು ಇಂಥ ಒಂದು ಕೆಲಸ ಮಾಡಿದೆ, ನಾನು ಇಷ್ಟು ಬಿಲ್ಡಿಂಗ್ ಎಲ್ಲ ಕಟ್ಟಿ ಹಾಕಿದೆ. ನೋ 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 ನೋ. ನಾನಿಷ್ಟು ಕಾಣಿಕೆ ಕೊಟ್ಟೆ, ನೋ. ನಾನು ಇಂಥ ಪ್ರಸಂಗ ಮಾಡಿದೆ, ನೋ. ಇಷ್ಟು ದೆವ್ವಗಳು ಓಡಿ ಹೋಯ್ತು, ನೋ ನೋ ನೋ. ನೀನೆಲ್ಲ ಮಾಡಿದ್ದು ಸರಿ ಇರ್ಬೋದು, ದೆವ್ವನೂ ಓಡಿ ಹೋಗಿರ್ಬೋದು, ಕಟ್ಟಡನೂ ನೀನು ಕಟ್ಟಿರ್ಬೋದು, ಇನ್ನು ಏನೇ ಕೆಲಸ ನೀನು ಮಾಡಿರ್ಬೋದು. ಗುಡ್ ಗುಡ್ ಗುಡ್, ವೆರಿ ಗುಡ್. ಬಟ್ that will not evoke response in heaven. What will evoke response in heaven? When you begin to praise God for the salvation. That is true worship. A child of God is called to worship right here. That's why God's people gather every Sunday. ಭಾನುವಾರ ದಿವಸ ನಾವು ಏನು ಕೆಲಸ ಮಾಡೋದು? ಈ ದಿವಸ ಅನೇಕ ಸಾರಿ ಏನಾಗಿ ಹೋಗ್ಯದಂತ ಹೇಳಿದ್ರೆ, ಅನೇಕ ಪಾಶ್ಚಾತ್ಯ ದೇಶಗಳಲ್ಲಿ ಕೂಡ ಭಾನುವಾರ ಅವರು ಚರ್ಚಿಗೆ ಬರೋದಿಲ್ಲಂತೆ. ಅದಕ್ಕಾಗಿ ಅವರಿಗೆ ಎಂಟರ್ಟೈನ್ ಮಾಡಬೇಕಂತೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಭಾನುವಾರ ಬೆಳಿಗ್ಗೆ ನ್ಯೂಸ್ ಪೇಪರ್ ಅದರ ಕ್ಲಿಪ್ಪಿಂಗ್ ಅನ್ನು ಓದಬೇಕಂತೆ. ಆಮೇಲೆ ಅವರಿಗೊಂದು ಎಂಟರ್ಟೈನ್ಮೆಂಟ್ ಥಾಟ್ ಇರಬೇಕಂತೆ. ಆಮೇಲೆ ಯವನಸ್ಥರಿಗೆ ಖುಷಿ ಮಾಡಲಿಕ್ಕೆ, ಅವರಿಗೆ ಖುಷಿ ಆಗುವಂತಹದ್ದು ಏನಾದ್ರೂ ಒಂದು ಇರಬೇಕಂತೆ. ಅಂದರೆ they come to church not to make a God happy, but someone else happy. Otherwise these people won't come to the church. ಇವರು ಚರ್ಚಿಗೆ ಬರಬೇಕಾದ್ರೆ ಅವರನ್ನು ಹ್ಯಾಪಿ ಮಾಡಬೇಕು.
ಅವರನ್ನು ಹ್ಯಾಪಿ ಮಾಡ್ಲಿಕ್ಕಾಗಿ ಅವ್ರಿಗೇನು ಖುಷಿ ಆಗ್ತದಲ್ಲ ಅದನ್ನು ಮಾಡಬೇಕು. ಅಲ್ಲದಿದ್ರೆ ಚರ್ಚಿಗೆ ಕೂಡ ಬರೋದಿಲ್ಲ ಅವರು. ಸ್ವಾಮಿ, ಅವರು ಚರ್ಚಿಗೆ ಬಾರದಿದ್ರೇ ಒಳ್ಳೆಯದು. ಯಾಕಂದ್ರೆ ಅಂಥವರ ಆರಾಧನೆ ದೇವರಿಗೆ ಬೇಕಾಗಿಲ್ಲ. ಬಟ್ if you have been truly delivered, if you have been truly saved, now you come to the church of God Sunday after Sunday, or every time you come together, you worship God. ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಯಾವುದಕ್ಕೆ? ನಾನು ಮಾಡಿದ ಕೆಲಸಕ್ಕಲ್ಲ, ನಾನು ಮಾಡಿದ ಅದ್ಭುತ ಕೆಲಸಕ್ಕಲ್ಲ, ಅಲ್ವೇ ಅಲ್ಲ. I need to thank God for what the Lord has done. ಆತನು ಮಾಡಿದ ಕಾರ್ಯವನ್ನು ಜ್ಞಾಪಕ ಮಾಡಿಕೊಂಡು, ಕರ್ತನಾದ ಯೇಸು ಹೇಳಿದು, ನೀವು ಎಷ್ಟು ಸಾರಿ ಬಂದು ಒಟ್ಟು ಸೇರಿ ಬರ್ತೀರೋ, ಎಷ್ಟು ಸಾರಿ ಈ ಪಾತ್ರೆಯಲ್ಲಿ ಪಾನ ಮಾಡ್ತೀರೋ, ಎಷ್ಟು ಸಾರಿ ಈ ರೊಟ್ಟಿಯನ್ನು ತಕ್ಕೊಳ್ತೀರಾ, ಅಷ್ಟು ಸಾರಿ ನೀವು ನನ್ನನ್ನು ಜ್ಞಾಪಕಕ್ಕೆ ತರ್ತೀರಿ. ಕರ್ತನ ಭೋಜನದಲ್ಲಿ ನಾವು ಯಾಕೆ ಪಾಲುಗಾರರಾಗುವುದು? ಕೆಲವರು ನೆನೆಸುವುದೇನಂತ ಹೇಳಿದ್ರೆ, ಕರ್ತನ ಭೋಜನದಲ್ಲಿ ಪಾಲುಗಾರರಾದ್ರೆ ನನ್ನ ಪಾಪ ಪರಿಹಾರ ಆಗ್ತದಂತ. ಇದಕ್ಕಿಂತ ದೊಡ್ಡ ಮೂರ್ಖತನದ ಆಲೋಚನೆ ಇಲ್ವೇ ಇಲ್ಲ. ಕರ್ತನ ಭೋಜನದಲ್ಲಿ ಪಾಲುಗಾರರಾಗುವುದರಿಂದ ನನ್ನ ಪಾಪ ಪರಿಹಾರ ಆಗುವುದಿಲ್ಲ, ಅದರ ಬದಲು ಪಾಪ ಕಟ್ಟಿಕೊಳ್ತೇನೆ. ನಾನು ಪಾಪ ಉಳ್ಳವನಾಗಿ ನಾನು ಕರ್ತನ ಭೋಜನದಲ್ಲಿ ಪಾಲುಗಾರನಾದರೆ ದೇವರ ಶಾಪಕ್ಕೆ, ಕೋಪಕ್ಕೆ, ಮರಣಕ್ಕೆ ತುತ್ತಾಗ್ತೇನೆ, ಅನಾರೋಗ್ಯಕ್ಕೆ ತುತ್ತಾಗ್ತೇನೆ. ಇದು ದೇವರು ನಮಗೆ ಸ್ವಾಮಿ ಕೊರಿಂಥದವರಿಗೆ ಬರೆದ ಪತ್ರ ಭಕ್ತನಾದ ಪೌಲನ ಮೂಲಕವಾಗಿ ತಿಳಿಸಿಕೊಡುವಂತ ಸತ್ಯ ಇದು. ಆದ್ರೆ ನಾವು ಆತನನ್ನು ಸ್ತುತಿಸ್ಲಿಕ್ಕಾಗಿ, ಆತನನ್ನು ಆರಾಧಿಸ್ಲಿಕ್ಕಾಗಿ, ಆತನ ಆ ಪಾತ್ರೆಯಲ್ಲಿ ಪಾನ ಮಾಡುವುದಕ್ಕಾಗಿ ನಾವು ಬರುವಾಗ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಅರ್ಪಿಸ್ತೇವೆ. ಯಾಕೆ? ನನ್ನ ರಕ್ಷಣೆಗಾಗಿ. When I begin to really give praise to the Lord, that becomes the worship service. That's why Sunday is called the worship day. ಯಾಕೆ ನಾವು ಭಾನುವಾರವನ್ನು ಆರಾಧನಾ ದಿನ ಎಂಬುದಾಗಿ ಹೇಳುವುದು? ಕಾಂಪಿಟಿಷನ್ ಮಾಡ್ಲಿಕ್ಕಲ್ಲ, ಬೇರೆ ಯಾವುದಾದ್ರೂ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕಲ್ಲ. Sunday the true believers come together to worship God, to praise God. Praise for what? For their salvation. ಅವರ ರಕ್ಷಣೆಗಾಗಿ. They worship God because, they have come out of that tribulation. How they have come out of that problem. Now His strength has been made perfect in their weakness. May I tell you one thing as I close this message? ಈ ಸಂದೇಶವನ್ನು ನಾನು ಮುಕ್ತಾಯ ಮಾಡುವಾಗ, may I tell you one thing? We are prone to weep because of trial and tribulation. ಸಂಕಟ, ಕಷ್ಟ ಬಂದ್ರೆ ಕಣ್ಣೀರು ಸುರಿಸ್ತೇವೆ. But on the other side of death, we shall worship God for that. ಮರಣದ ಆಚೆ ಕಡೆಯಲ್ಲಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. What a challenge these tribulation saints should be to us. ಈ ರಕ್ತ ಸಾಕ್ಷಿಗಳಾಗಿ ಇರುವಂತ ಈ ಜನರು ನಮಗೆಂತ ಒಂದು ಆಹ್ವಾನವನ್ನು ಕೊಡುತ್ತಾರೆ. Now we should see to it that we act in such a way that God is praised by those who there surround His throne. ಆತನ ಆ ಸಿಂಹಾಸನದ ಸುತ್ತಲಿರುವವರು ದೇವರಿಗೆ ಆರಾಧನೆಯನ್ನು ಸಲ್ಲಿಸುವುದಕ್ಕೆ ಪ್ರೇರೇಪಣೆ ಮಾಡತಕ್ಕಂಥ ಆರಾಧನೆ, ಅದು ನಿನ್ನ ಆರಾಧನೆ ಆಗಬೇಕು. ಇಲ್ಲದಿದ್ದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ನಮ್ಮ ತಲೆಗಳನ್ನು ಭಾಗಿಸಿ ಪ್ರಾರ್ಥಿಸು. ಪ್ರೀತಿಯುಳ್ಳ ಸ್ವಾಮಿ, ಯಾರಿಂದಲೂ ಲೆಕ್ಕಿಸದಂತ ಮಹಾಜನಸ್ತೋಮ, ದೇವರಿಂದ ಸಿಕ್ಕಿದಂಥ ಆ ಅಮೂಲ್ಯ ರಕ್ಷಣೆಗಾಗಿ ಅವರು ಸ್ತೋತ್ರವನ್ನು ಸಲ್ಲಿಸಿದರು. ಮತ್ತು ಈ ರೀತಿಯಾಗಿ ಅವರು ಸ್ತೋತ್ರ ಸಲ್ಲಿಸುವಾಗ ಪರಲೋಕದ ದೇವರೇ, ನಿನ್ನ ಸ್ಥಾನದಲ್ಲಿ ನಿನಗೆ ವಿಶೇಷ ಗೌರವ, ಮಾನ, ಮಹಿಮೆ, ಆರಾಧನೆ ಅದು ಸಲ್ಲಿಸಲ್ಪಟ್ಟಿತು. ಕರ್ತನ ಈ ಒಂದು ಆರಾಧನೆಯ ಸತ್ಯವನ್ನು ನಾವು ತಿಳ್ಕೊಂಡು ನಿಜವಾದಂಥ ಆತ್ಮೀಯ ಆರಾಧಕರಾಗಿರುವಂತೆ ಕೃಪೆ ಮಾಡು ಸ್ವಾಮಿ. ನೀ ನಮ್ಮನ್ನು ಕರೆದಿರುವಂಥದ್ದು ದ್ಯಾಟ್ ವಿ ಮೈಟ್ ಬಿ ದ ಟ್ರೂ ವರ್ಷಿಪರ್ಸ್. ನಾವು ನಿನ್ನನ್ನು ಆರಾಧಿಸುವುದಕ್ಕಾಗಿ ನೀ ನಮ್ಮನ್ನು ಕರೆದಿದ್ದಿ ದೇವರೇ. ನೀ ನಮ್ಮನ್ನು ಸೃಷ್ಟಿ ಮಾಡಿದಾಗ ನಿನ್ನ ಉದ್ದೇಶ ನಾವು ನಿನ್ನನ್ನು ಆರಾಧಿಸಬೇಕು. ಆದರೆ ಪಾಪವು ನಮ್ಮನ್ನು ದೇವರಿಂದ ಅಗಲಿಸಿತು. ಆದರೆ ದೇವರ
ಆ ಕೃಪಾ ರಕ್ಷಣೆಯ ಮೂಲಕವಾಗಿ ನಾವು ನಿನ್ನ ಬಳಿಗೆ ಬಂದಿರುವಾಗ, ಹೌದು ಸ್ವಾಮಿ, ನಾವು ನಿನ್ನನ್ನು ಆರಾಧಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನಗೆ ಸಕಲ ಘನ ಮಾನ ಮಹಿಮೆ ಎಂದೆಂದಿಗೂ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ ಉಂಟಾಗಲಿ ಕರ್ತನೆ. ಆಮೇನ್.